ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಜಿ.ಪಿ. ಪಾಟೀಲ್ ನಿರ್ಮಲಾನ ಆಯ್ಕೆ ಮಾಡ್ಕೊಂಡ್ರ ಅಥವಾ ಗಾಯತ್ರಿ ದೇವಿಯನ್ನ ಆಯ್ಕೆ ಮಾಡ್ಕೊಂಡ್ರ, ಏನಾಯ್ತು ಏನು ಕಥೆ? ಇಲ್ಲಿ ಅರ್ಜುನ್ಗೆ ಕಾಳಿ ಯಾರು ಅನ್ನೋ ವಿಷಯ ಗೊತ್ತಾಗೇ ಬಿಡ್ತಾ. ಇಲ್ಲಿ ಭಾರ್ಗವಿ ರೆಬಲ್ ಆಗಿದ್ಯಾಕೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿರ್ಮಲಾ ಪಾಟೀಲ್ ಅವರ ಪರಿಸ್ಥಿತಿ ನೋಡಿ ಬೃಂದ ಕಾಲೆಳೆಯೋಕೆ ಮುಂದಾಗಿದ್ದಾಳ. ಇಲ್ಲಿ ಬೃಂದ ಬಂದಿದ್ದೆ ಅತ್ತೆ ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ನಂಗೆ ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ಇಬ್ಬಿಬ್ರು ಅತ್ತೆಂದಿರು ಯಾರು ನನ್ನ ಅತ್ತೆ ಅಂತ ಕರಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಾವಂಗೆ ಒಂದೇ ಮದುವೆ ಆಗಿದೆ ಅನ್ಕೊಂಡ್ವಿ, ಆದರೆ ಈಗ ಮಾವಂಗೆ ಎರಡೆರಡು ಮದುವೆ ಆಗಿದೆ. ಈಗ ನನಗೆ ಎರಡೆರಡು ಅತ್ತೆ, ಯಾರನ್ನ ಅತ್ತೆ ಅಂತ ಕರೀಲಿ ಅಂತ ಬೃಂದ ಚೀಟ್ಸೋಕೆ ಶುರು ಮಾಡ್ಕೊಂಡಾಗ ಇಲ್ಲಿ ನಿರ್ಮಲ್ ಅವರು ರೆಬಲ್ ಆಗ್ತಾರೆ. ಏನು ಮಾತಾಡ್ತಿದ್ಯಾ ನೀನು? ಹೋ, ನೀನು ಅತ್ತೆ ಅಂತ ಯಾರು ಕರಿಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಇಷ್ಟು ದಿನ ನನ್ನನ್ನು ಸೊಸೆ ಅಂತ ಒಪ್ಕೊಂಡ್ರೆ ಸಾಕು ಅಂತ ಹೇಳಿ ಅತ್ತೆ ಅತ್ತೆ ಅಂತ ಹಿಂದೆ ತಿರುಗ್ತಾ ಇದ್ದೆ ಬಾಲದ ಥರ. ಆದರೆ ಇವತ್ತು ನೋಡಿದ್ರೆ ಈ ರೀತಿ ನನ್ನ ಕಾಲು ಎಳಿತಾ ಇದೆಯಾ ಅಂತ ಸೆಟ್ ಮಾಡಿಕೊಂಡು ನಿರ್ಮಲ್ ಅವರು ಅಲ್ಲಿಂದ ಹೋಗ್ತಾರೆ. ಅಯ್ಯೋ, ಎಲ್ಲ ಕಡೆ ಮಲೆ ತಾಯಿ ನೋಡಿದ್ದೀನಿ, ಆದರೆ ನನಗೆ ಮಲೆ ಅತ್ತೆ ಪಾಪ ಇಷ್ಟಕ್ಕೆ ಇಷ್ಟೊಂದೆಲ್ಲ ಉರ್ಕೊಂಡ್ಬಿಟ್ರಲ್ಲ ನಿರ್ಮಲಾ ಅತ್ತೆ. ನಿಜಕ್ಕೂ ಈ ಗಾಯತ್ರಿ ದೇವಿ ಯಾರ ಹೆಂಡ್ತಿನೋ ಯಾರ ತಾಯೋ ಅದೆಲ್ಲ ಕಟ್ಕೊಂಡು ನಂಗೆ ಏನೂ ಆಗಬೇಕಾಗಿಲ್ಲ. ಆದರೆ ಈಕೆ ಅಂತೂ ನನ್ನ ಪಾಲಿನ ಒಂದು ಬಂಗಾರದಂಥ ಜಿಂಕೆ ಅಂತಾನೆ ಹೇಳ್ಬೋದು. ಈಕೆಯಿಂದ ನನಗೆ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಈಕೆಯನ್ನು ನನಗೆ ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೊಂಡು ನನ್ನ ಕೆಲಸ ಸಾಧಿಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಬೃಂದ ಅನ್ಕೋತಾರೆ. ತದನಂತರ ಇಲ್ಲಿ ಅರ್ಜುನ ಭಾರ್ಗವಿ ಬಗ್ಗೆ ನಡೀತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಶ್ರೀಮಂತ್ ಅವರು ಅಲ್ಲಿಗೆ ಬರ್ತಾರೆ. ಏನು ಅಳಿಮಯ್ಯ ಯೋಚನೆ ಮಾಡ್ತಿದ್ಯಾ ಅಂದಾಗ, ಇನ್ನೇನು ಮಾಡೋದು ಮಾವ, ಇನ್ನೇನು ಯೋಚನೆ ಮಾಡ್ತಿದ್ದೀನಿ, ಮನೆಯವ್ರು ಎಲ್ಲರೂ ಕೂಡ ಭಾರ್ಗವಿ ಅವರನ್ನ ಸುಸಿ ಅಂತ ಒಪ್ಕೋತಾ ಇದ್ರು. ಅಷ್ಟರಲ್ಲಿ ಗಾಯತ್ರಿ ದೇವಿಯನ್ನ ಕರ್ಕೊಂಡು ಬಂದು ಏನೇನೋ ಮಾಡಿಬಿಟ್ರು. ಯಾಕೆ ಭಾರ್ಗವಿಗೆ ಗಾಯತ್ರಿ ದೇವಿ ಬಗ್ಗೆ ಅರ್ಥ ಆಗ್ತಿಲ್ಲ. ಯಾವತ್ತಿದ್ರೂ ಕೂಡ ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ಹಾಗೆ ಇಲ್ಲಿ ನಿಜಕ್ಕೂ ಗಾಯತ್ರಿ ದೇವಿ ನೋಡಿದ್ರೆ ನನಗೆ ಅನುಮಾನ ಬರ್ತದೆ. ಆದರೆ ಭಾರ್ಗವಿ ಅವ್ರಿಗೆ ಯಾಕಿದು ಅರ್ಥ ಆಗ್ತಿಲ್ಲ. ಮನೆ ಬಿಚ್ಚಿ ಮಾತಾಡಿದಾಗ ಎಲ್ಲವೂ ಕೂಡ ಗೊತ್ತಾಗತ್ತೆ, ಆದರೆ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ. ಇಲ್ಲಿ ಭಾರ್ಗವಿಯವರು ನನಗೆ ಯಾಕೋ ತಪ್ಪೆಜ್ಜೆ ತುಳಿತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಅರ್ಜುನ್ ಭಾವಿಸ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಮ್ಮ ಕಾಲ್ ಮಾಡ್ತಾರೆ, ಅಂದರೆ ಭಾರ್ಗವಿ ತಾಯಿ ಅರ್ಜುನ್ಗೆ ಕಾಲ್ ಮಾಡ್ತಾರೆ. ಅತ್ತೆ ಕಾಲ್ ಮಾಡ್ತಿದ್ದಾರೆ ಅಂತದ್ದಾಗೆ ಭಾರ್ಗವಿ ಹಿಂದಿನೇ ಬಂದು ನಿಂತ್ಕೊಂಡಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಅತ್ತೆ ಕಾಲ್ ಮಾಡ್ತಿದ್ದಾರೆ ಮಾವ ಅಂತ ಹೇಳಿ ಇದು ಸ್ಪೀಕರನ್ನೇ ಆನ್ ಮಾಡ್ತಾರೆ ಅರ್ಜುನ. ಭಾರ್ಗವಿಯಲ್ಲಿ ಅರ್ಜುನ ಆರಾಮಾಗಿದ್ದಾರೆ ತಾನೆ, ನಾನು ಅವಳಿಗೆ ಕಾಲ್ ಮಾಡ್ತಿದ್ದೀನಿ ಬಟ್ ಫೋನ್ ಸ್ವಿಚ್ ಆಫ್ ಬರ್ತದೆ ಅಂದಾಗ, ಅಯ್ಯೋ ಅತ್ತೆ ಅವರು ಸ್ವಲ್ಪ ಬ್ಯುಸಿ ಇರ್ತಾರಲ್ವ ಅನಾಥಾಶ್ರಮದಲ್ಲಿ, ಹಾಗಾಗಿ ಕೆಲಸದಿಂದ ಸ್ವಲ್ಪ ಬ್ಯುಸಿ ಆಗಿರ್ಬೋದೇನೋ, ಅದಕ್ಕೆ ಸ್ವಿಚ್ ಆಫ್ ಬರ್ತದತ್ತೆ. ಎಲ್ಲ ಆರಾಮಾಗಿದೆ ಅಂದಾಗ, ಭಾರ್ಗವಿ ನಿಮ್ಮ ಮನೇಲಿ ಯಾವುದೇ ರೀತಿ ತೊಂದರೆ ಮಾಡ್ತಾ ಸರಿಯಾಗಿದ್ದಾಳಲ್ವ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಆ ರೀತಿ ಏನಿಲ್ಲ, ಎಲ್ಲ ಸರಿಯಾಗೇ ಇದೆ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ನಾನು ನಿಮಗೆ ರೇಷನ್ ಕಳಿಸಿದ್ದೆ, ಅದು ಬಂದು ತಲುಪ್ತಾ ಅತ್ತೆ ಅಂದಾಗ, ಅಯ್ಯೋ ನಾವಿರೋದೇ ಇಬ್ರು, ನೀನು ನೋಡಿದ್ರೆ 4 ಜನಕ್ಕೆ ಆಗುವಷ್ಟು ರೇಷನ್ ಕಳಿಸಿದ್ಯಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಅಯ್ಯೋ ಪರವಾಗಿಲ್ಲ ಅತ್ತೆ, ನಾನು ನಿಮ್ಮ ಮನೆ ಮಗನ ಥರ, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಆದರೂ ಕೂಡ ನಿನ್ನ ಋಣ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪಾಪ ಭಾರ್ಗವಿ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ. ಭಾರ್ಗವಿಗೆ ನಾನು ಫೋನ್ ಮಾಡಿದೆ ಅಂತ ಹೇಳಿಬಿಡಪ್ಪ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಇಲ್ಲಿ ಏನಿದು ಭಾರ್ಗವಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಿದಾರಲ್ಲ ಅತ್ತೆ, ಯಾಕವರು ಸ್ವಿಚ್ ಆಫ್ ಮಾಡ್ಕೋತಿದ್ದಾರೆ ಅಂತ ಅನ್ಕೋತಾರೆ. ಅಲ್ಲಿ ಭಾರ್ಗವಿ ಗಾಬರಿ ಆಗ್ತಾರೆ. ಅದನ್ನು ಅರ್ಜುನ ಮುಂದೆ ನಿಂತ್ಕೊಂಡೆ ಹಿಂದೆ ಗಮನಿಸ್ತಿದ್ದಾರೆ. ಅವ್ರಿಗೆ ಭಾರ್ಗವಿ ಬಂದು ಅಲ್ಲಿ ನಿಂತಿರೋ ಸುಳಿವು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ತದನಂತರ ಇಲ್ಲಿ ಅರ್ಜುನ್ಗೆ ಅನುಮಾನ ಬರುತ್ತೆ, ಯಾಕೆ ಭಾರ್ಗವಿಯವರು ಈ ರೀತಿ ಫೋನ್ ಸ್ವಿಚ್ ಆಫ್ ಮಾಡ್ಕೋತಿದ್ದಾರೆ, ಅಂಥದ್ದು ಏನಿರಬಹುದು ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಶ್ರೀಮಂತ್ ಅವರು ನಿಜಕ್ಕೂ ಭಾರ್ಗವಿ ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ, ಯಾವಾಗಲೂ ಕೂಡ ಈ ರೀತಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅದು ಇದು ನಡೀತಾನೆ ಇರುತ್ತೆ ಅಂತ ಹೇಳಿ ಶ್ರೀಮಂತ್ ಅವ್ರು ಕೂಡ ಹೇಳ್ತಾರೆ. ನಂತರ ಅದೇನೋ ಯೋಚನೆ ಮಾಡ್ತಿದ್ಯಲ್ಲ ಅರ್ಜುನ, ಅದ್ರ ಬಗ್ಗೆ ಯೋಚನೆ ಮಾಡು, ಭಾರ್ಗವಿ ಜೊತೆ ಮನೆ ಬಿಚ್ಚಿ ಮಾತಾಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಅರ್ಜುನ್ ಆಲೋಚನೆ ಭಾರ್ಗವಿ ಏನು ಮಾಡ್ತಿರ್ಬೋದು, ಯಾಕೆ ಅವರ ನಡವಳಿಕೆ ಅನುಮಾನ ತರಿಸ್ತಿದೆ ಅನ್ನೋದ್ರ ಬಗ್ಗೆನೇ ಯೋಚನೆ ಇರತ್ತೆ. ನಂತರ ಇಲ್ಲಿ ಭಾರ್ಗವಿ ಕೂಡ ಗಂಗಾ ಹೊಸದಾಗಿ ಬ್ಯಾಚನ್ನ ಕಳಿಸೋ ಪ್ಲ್ಯಾನ್ ಮಾಡ್ತಿರ್ಬೋದು, ಜೊತೆಗೆ ಈ ಕಡೆನೇ ಪ್ಲ್ಯಾನ್ ಮಾಡ್ಬೋದು ಅನ್ನಿಸ್ತದೆ. ನನಗೆ ಯಾಕೆ ಇದು ತುಂಬಾ ಇದಾಗಿ ಅನ್ನಿಸ್ತಿದೆ, ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಖಂಡಿತ ಆಕೆ ಮತ್ತೆ ಬ್ಯಾಚ್ ಕಳಿಸೋ ಸಾಧ್ಯತೆ ಇದೆ ಅಂತಾನೆ ಅನ್ನಿಸ್ತದೆ. ಖಂಡಿತ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರ್ದು. ಅಪ್ಪ ಅಂದ್ಕೊಂಡಿರೋ ಉದ್ದೇಶವನ್ನು ನಾನು ಈಡೇರಿಸಲೇಬೇಕು. ಆ ಗಂಗಾ ಪ್ಲ್ಯಾನ್ ಏನು ಅನ್ನೋದನ್ನು ತಿಳ್ಕೊಂಡು ಆ ಗಂಗಾ ಪ್ಲ್ಯಾನನ್ನು ಫ್ಲಾಪ್ ಮಾಡಬೇಕು. ಜೊತೆಗೆ ಆಕೆ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಆಕೆ ಬಿಸ್ನೆಸ್ಸನ್ನು
ಕಂಡು ಹಿಡಿಲೇಬೇಕು ಅಂತ ಹೇಳಿ ಭಾರ್ಗವಿ ಸಿದ್ಧವಾಗಿದ್ದಾರೆ. ಇತ್ತ ಕಡೆ ಶಕುಂತಲ ಅವರು ಹಾಗೆ ರುದ್ರ ಅವರು ಮನೆಯಲ್ಲಿ ನಡೀತಿರೋ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ. ಇದೇನಿದು ಅಂತ, ಈ ರೀತಿ ಹೋಗಿದೆ, ಸತ್ತೋಗಿರೋ ಗಾಯತ್ರಿ ದೇವಿ ಬದುಕಿ ಬರುವುದು ಅಂದರೆ ಏನು? ನನಗೆ ಈ ಮನೆಗೆ ಬಂದಾಗ ಗಾಯತ್ರಿ ದೇವಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಿರ್ಮಲಾ ಅಕ್ಕ ಇದ್ರು, ಆದರೆ ಮಾವಂಗೆ ಮೊದಲೇ ಮದುವೆ ಆಗಿ ಚರಣ್ ಅನ್ನೋ ಮಗ ಇದ್ದ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಆದರೆ ಇವಾಗ ನೋಡಿದ್ರೆ ಈ ರೀತಿ ನಡೀತಿದೆಯಲ್ಲ, ಹೀಗಿದೆಲ್ಲ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ರುದ್ರ ಅವ್ರು ಕೇಳಿದಾಗ ನನಗೂ ಕೂಡ ಗೊತ್ತಾಗ್ತಿಲ್ಲ ರುದ್ರ ಏನಾಗ್ತದೆ ಅಂತ ಹೇಳಿ ಶಕುಂತಲ್ ಅವರು ಹೇಳ್ತಾರೆ. ಜೊತೆಗೆ ಗಾಯತ್ರಿ ದೇವಿ ಅವರು ಶಕ್ತಿ ಪ್ರಸಾದ್ ಅವರ ತಂಗಿ ಅನ್ನೋ ವಿಷಯ ನಿಮಗೆ ಗೊತ್ತುತ್ತಾ ಅಂದಾಗ, ಹೌದು ನನಗೆ ಗೊತ್ತಿತ್ತು. GP ಮೊದಲು ಬಂದು ಈ ಮದುವೆ ಆಗ್ತೀನಿ ಅಂದಾಗ ನಾನು ಬೇಡ ಅಂತಾನೆ ಹೇಳ್ದೆ. ಆದರೂ ಕೂಡ ಅವನು ನನ್ನ ಮಾತಿಗೆ ವಿರುದ್ಧವಾಗಿ ಅವಳನ್ನೇ ಮದುವೆ ಆದ. ಈ ಮದುವೆ ಮಾಡಿಸಿದ್ದು ನಾನಲ್ಲ, ಶಕ್ತಿ ಪ್ರಸಾದ್. ಅವಳನ್ನ ಮನೆ ಕರ್ಕೊಂಡು ಬಂದ. ಆಗ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಆದರೆ ಅವಳ ಒಂದು ನಡವಳಿಕೆ ಇಡೀ ಮನೆ ಜನರ ಮನಸ್ಸನ್ನು ಗೆಲ್ತು. ನಿಜವಾಗ್ಲೂ ಅವಳು ಶಕ್ತಿ ಪ್ರಸಾದ್ ರೀತಿಯಲ್ಲ, ತುಂಬ ಒಳ್ಳೆ ಹೆಣ್ಮಗಳು, ಒಳ್ಳೆ ಮನಸ್ಸಿರ್ತಕ್ಕಂಥ ಹೆಣ್ಮಗಳು. ಎಲ್ಲರನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಲು. ಇಬ್ಬರು ಚೆನ್ನಾಗೇ ಇದ್ರು. ಆದರೆ ಒಂದಿನ ಗಲಾಟೆ ಆಯಿತು. ನನಗೂ ಕೂಡ ಕೇಳಿಸ್ತು. ಯಾಕೆ ಅಂತ ಕೇಳಿದೆ, ಬಟ್ ಇಬ್ಬರು ಕೂಡ ಏನು ಅಂತ ಹೇಳಲಿಲ್ಲ. ತದನಂತರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವಳು ಮತ್ತೆ ವಾಪಸ್ ಆಗಲೇ ಇಲ್ಲ. ಪೊಲೀಸರು ಒಂದಷ್ಟು ಸಾಕ್ಷಿಗಳನ್ನ ತಂದು ಅವರು ತೀರು ಹೋಗಿದ್ದಾರೆ ಅಂತ ಹೇಳಿದ್ರು. ಆದರೂ ನಾನು GPನ ಕೇಳಿದೆ, ಮತ್ತೆ ಏನಾದರೂ ಹುಡುಕಿ ನೋಡು ಅಂತ. ಆದರೆ JP ಏನನ್ನ ಕೂಡ ಉತ್ತರಿಸಲಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಶಕ್ತಿ ಪ್ರಸಾದ್ ಬಳಿ JP ಮಾತನಾಡ್ತಿದ್ದಾರೆ. ನೋಡು ಶಕ್ತಿ, ಗಾಯತ್ರಿ ದೇವಿ ನನ್ನ ಕಣ್ಮುಂದೆ ಬಂದು ನಿಂತಿದ್ದಾಳೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸತ್ತಿರೋ ಗಾಯತ್ರಿ ಬದುಕೆ ಬರುವುದು ಅಂದರೆ ಏನು? ಅವತ್ತು ಹಾಗಿದ್ರೆ ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಂತ ಹೇಳಿದಾಗ, ಏನು ಮಾತಾಡ್ತಿದ್ಯಾ JP? ನಿಜಕ್ಕೂ ನಾನು ನಡೆದಿದ್ದನ್ನೇ ಹೇಳಿದ್ದು. ಹಾಗಿದ್ರೆ ನೀನು ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಶಕ್ತಿ ನೀನು ಅಂದಾಗ, ಮತ್ತಿನ್ನೇನು ಗಾಯತ್ರಿ ಅಂತ ಸ್ವಲ್ಪ ದಿನದಿಂದ ನೆನಪು ಮಾಡಿಕೊಂಡು ಕೊರಗ್ತಾ ಇದ್ದೆ. ಇವತ್ತು ಅವಳು ಬಂದಿರೋದಕ್ಕೆ ಖುಷಿ ಪಡಬೇಕಿತ್ತು. ಅದನ್ನು ಬಿಟ್ಟು ನೀನು ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂದರೆ ನೀನೇನಾದರೂ ಮಾಡಿರ್ಬೋದಾ? ನಾನು ಅವಳ ಅಸ್ಥಿಯನ್ನು ತೊಗೊಂಡೋಗಿ ನೀರು ಬಿಟ್ಟಿದ್ದಷ್ಟೇ ನೆನಪಿರೋದು ಅಂತ ಹೇಳ್ತಾರೆ ಶಕ್ತಿ. ಇಲ್ಲ, ಇವತ್ತು ನನ್ನ ಸಂಸಾರ ಇದೆ. ಆ ಸಂಸಾರಕ್ಕೆ ಹಳೆ ಸತ್ತು ಹೋಗಿರೋ ಗಾಯತ್ರಿ ದೇವಿ ಬಂದರೆ ನನ್ನ ಬದುಕು ನುಚ್ಚುನೂರಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ನನ್ನ ಸಂಸಾರ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ JP ಹೇಳ್ತಾರೆ. ಇದೇ ಒಂದು ಗಾಬರಿಯಲ್ಲಿ ಆಮೇಲೆ ಸತ್ಯಗಿದ್ಯಾ ಬಾಯ್ ಬಿಟ್ಬಿಟ್ಟು ಆಮೇಲೆ ಇಬ್ಬರು ಕೂಡ ಸಿಕ್ಬೀಳ್ಬೇಕಾಗತ್ತೆ. ನಾನು ಗಾಯತ್ರಿ ದೇವಿಯನ್ನ ನಮ್ಮ ಮನೆ ಕರ್ಕೊಂಡು ಹೋಗಬೇಕು ಅಂತಾನೆ ಅನ್ಕೊಂಡೆ, ನಂಗೆ ಒಳ್ಳೇದಾಗಲಿ ಅಂತ. ಬಟ್ ಏನು ಮಾಡೋದು, ಅವಳು ಬರುವುದಿಲ್ಲ ಅಂತ ಹೇಳಿದ್ಲು ಅಂತ ಹೇಳಿ ಶಕ್ತಿ ಹೇಳ್ತಾರೆ. ನಂತರ JP ಪಾಟೀಲ್ ಗಾಯತ್ರಿ ದೇವಿಯನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಬಂದಾಗ ರುದ್ರವರು ಬಂದು ಹೇಳಿ, ಅವತ್ತೇನಾಯಿತು ಅಂತ ನಿಮ್ಮಿಬ್ಬರ ನಡುವೆ? ಯಾಕೆ ಗಾಯತ್ರಿ ದೇವಿಯವರು ನಿಮ್ಮನ್ನು ಬಿಟ್ಟು ಹೋದರು? ಯಾಕೆ ಅವ್ರು ಸತ್ತು ಹೋಗಿದ್ದಾರೆ ಅನ್ನೋ ವಿಷಯ ನಿಮ್ಮನ್ನು ತಲುಪ್ತು? ಹೇಗಿದೆಲ್ಲ ಆಯಿತು ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಶ್ರೀಮಂತ್ ಅವ್ರು ಬರ್ತಾರೆ. ಹೇಳಿ ಬಾಬಾ, ನೀವು ಹೇಳಲೇಬೇಕಲ್ವಾ, ಇಲ್ಲಿ ಅಕ್ಕ ಮತ್ತು ಇವರ ಬದುಕು ನಿರ್ಧಾರ ಆಗಬೇಕು ಅಂದರೆ ಅವತ್ತು ಏನಾಯಿತು ಅನ್ನೋ ವಿಷಯವನ್ನು ನೀವು ಒಪ್ಕೊಳ್ಳೇಬೇಕು ಅಂತಿದ್ದಾರೆ. ಅಷ್ಟರಲ್ಲಿ ನಿರ್ಮಲ್ ಅವರು ಬರ್ತಾರೆ. ನಿರ್ಮಲ್ ಅವರು ಬಂದಿದ್ದ ಇದು ಡಿವೋರ್ಸ್ ಪೇಪರ್. JP ನಾನು ಅಥವಾ ಗಾಯತ್ರಿ ದೇವಿನ ಆಯ್ಕೆ ಮಾಡ್ಕೊಳ್ಳಿ ಅಂದಾಗ ಇಲ್ಲಿ JP ಆಯ್ಕೆ ಮಾಡಿಕೊಂಡೇ ಬಿಡ್ತಾರೆ. ಗಾಯತ್ರಿ ನನಗೆ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ದಾರೆ. ಸೈನ್ ಹಾಕ್ಲಿಕ್ಕೆ ಗಾಯತ್ರಿ ಮುಂದೆ ಹಾಕ್ತಿದ್ದಾಗನೇ ಅಲ್ಲಿಗೆ ಭಾರ್ಗವಿ ಬಂದಿದ್ದ. ಏನು ಮಾಡ್ತಿದ್ರ ಅತ್ತೆ ನೀವು? ಸುಮ್ಮನಿರಿ, ಇವರು ಕೂಡ ಈ ಮನೇಲಿ ನಿಮ್ಮ ಹೆಂಡತಿ ಅನ್ನೋದನ್ನು ಮರಿಬೇಡಿ. ಜೊತೆಗೆ ನಾನು ಮಾತ್ರ ಅಲ್ಲ, ಕಾನೂನು ಕೂಡ ಅವ್ರ ಜೊತೆ ಇದೆ. ಇವ್ರಿಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ಇವರು ಈ ಮನೆಯಿಂದ ಹೊರಡೋದಿಲ್ಲ ಅಂತ ಹೇಳಿ ಭಾರ್ಗವಿ ಮಾವನ್ಗೆ ತಿರುಗೇಟನ್ನ ಕೊಡ್ತಿದ್ದಾರೆ. ಇಲ್ಲಿ ಅರ್ಜುನ್ ಕೂಡ ಭಾರ್ಗವಿಯನ್ನ ಕರೆದು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ತಪ್ಪು ಮಾಡ್ತಿದ್ರಾ? ನೀವು ಅನ್ಕೊಂಡಾಗ ಏನೂ ಆಗಿಲ್ಲ. ಗಾಯತ್ರಿ ದೇವಿ ನಿಮ್ಮ ಹತ್ರ ಸುಳ್ಳು ಹೇಳ್ತಿರ್ಬೋದು ಅಂದಾಗ ಯಾಕೆ ರೀತಿ ಅನ್ಕೋತಿದ್ರ? ಮಾವನೇ ಸತ್ಯ ಮುಚ್ಚಿಟ್ಟಿರಬಹುದಲ್ವಾ, ಮಾವನೇ ಸುಳ್ಳು ಹೇಳ್ತಿರ್ಬಹುದಲ್ವಾ ಅಂತ ಭಾರ್ಗವಿ ಕೂಡ ಅರ್ಜುನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಈ ಗಾಯತ್ರಿ ದೇವಿಯ ವಿಷಯವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮೂಡುವುದ್ರ ಜೊತೆಗೆ ಇಲ್ಲಿ ಕಾಳಿ ಭಾರ್ಗವಿನೇ ಇರಬಹುದಾ ಅನ್ನೋ ಅನುಮಾನ ಕೂಡ ಅರ್ಜುನ್ಗೆ ತಟ್ಟುವಾಗ್ತದೆ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಕಾಳಿ ಏನೋ ಭಾರ್ಗವಿ ಅನ್ನೋದು ಕ್ಲಿಯರ್ ಕಟ್ ಆಗಿದೆ. ಆದರೆ ಇಲ್ಲಿ ನಿಜಕ್ಕೂ ಗಂಗಾ ಯಾರು? ಗಂಗಾ ಗಾಯತ್ರಿ ದೇವಿನ ಅಥವಾ ನಿರ್ಮಲಾ ಪಾಟೀಲ? ಈ ಒಂದು ಕನ್ಫ್ಯೂಷನ್ ಇದೆ. ಖಂಡಿತವಾಗ್ಲೂ ಇನ್ನು ಕೆಲವು ದಿನಗಳಲ್ಲಿ ಅದಕ್ಕೂ ಕೂಡ ಉತ್ತರ ಸಿಗಲಿದೆ. JP ಪಾಟೀಲ ಹಿಂದೆನೆ ದೊಡ್ಡ ಷಡ್ಯಂತ್ರನೇ ನಡೆದಿರೋ ಚಾನ್ಸಸ್ ಇದೆ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.